ಹಾಯ್ ಎಲ್ಲರೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದ ಲಗ್ನ ಭಾವದಲ್ಲಿ ಏನಾದರೂ ಗುರುಗ್ರಹ ಇದ್ದರೆ, ಲಗ್ನದಲ್ಲಿ ಗುರುಗ್ರಹ ಇದ್ದರೆ ಏನೆಲ್ಲ ಒಂದು ಫಲ ಕೊಡ್ತಾ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಲಗ್ನ ಅಂತ ಹೇಳಿದ್ರೆ ಅದು ನಿಮ್ಮ ಜಾತಕದ ಮೊದಲನೇ ಮನೆ. ಉದಾಹರಣೆಗೆ ಇದು ಲಗ್ನ ತಿಳ್ಕೊಳ್ಳೋಣ. ಇದು ಇಲ್ಲಿ ಏನಾದರೂ ಗುರು ಇದ್ದರೆ ಅದು ಲಗ್ನದಲ್ಲಿ ಗುರು ಇದೆ ಅಂತ ಅರ್ಥ. ಈ ಥರ ಎಲ್ಲಿ ಯಾವುದೇ ಲಗ್ನ ಕೂಡ ಆಗಿರ್ಬೋದು, ಯಾವ ಲಗ್ನದಲ್ಲಿ ಇದ್ದರೂ ಕೂಡ ಇದೇ ರಿಸಲ್ಟ್ ಬರುತ್ತದೆ. ಇದು ಯಾವ ಥರ ಪ್ರೊಡಕ್ಷನ್ ಮಾಡೋದು ಅಂತ ನೋಡೋಣ. ಈ ಲಗ್ನ ಭಾವದಲ್ಲಿ ಏನಾದರೂ ಗುರು ಇದ್ದರೆ ಅದು ಕುಂಡಲಿಯಲ್ಲಿರುವಂಥ ಒಂದು ಎಲ್ಲ ದೋಷಗಳನ್ನು ನಿವಾರಣೆ ಮಾಡ್ತದೆ. ಕುಂಡಲಿ ಏನೋ ದೋಷ ಇದ್ರೂ ಕೂಡ ಅದು ನಿವಾರಣೆ ಆಗ್ತದೆ. ಯಾಕಂದರೆ ಗುರು ಅಂತ ಹೇಳಿದ್ರೆ ಅಷ್ಟೊಂದು ಪ್ರಭಾವಶಾಲಿ ಆದಂಥ ಒಂದು ಗ್ರಹ ಆಗಿರ್ತದೆ. ಮತ್ತು ಸ್ಪಿರಿಚುವಲ್ ಆಗಿರ್ತಾರೆ, ತುಂಬ ಒಂದು ಸ್ಪಿರಿಚುವಲ್ ಆಧ್ಯಾತ್ಮಿಕ ಆಗಿರ್ತಾರೆ. ಧಾರ್ಮಿಕತೆ ಜಾಸ್ತಿ ಇರ್ತದೆ. ಧಾರ್ಮಿಕ ಕಥೆಯಲ್ಲಿ ಹೆಚ್ಚು ಪಾಲ್ಗೊಳ್ತಾರೆ. ಸಮಾಜದಲ್ಲಿ ಹೆಚ್ಚಾಗಿ ಬರೀತಾರೆ. ಇವರು ಲಗ್ನದಲ್ಲಿ ಗುರು ಇದ್ದರೆ ಸಮಾಜದಲ್ಲಿ ಬರೀತಾರೆ. ಮತ್ತು ಸಮಾಜದಲ್ಲಿ ಪ್ರತಿಷ್ಠೆ ಗೌರವ ಜಾಸ್ತಿ ಇರ್ತದೆ ಇವರಿಗೆ. ಜನ ಇವರಿಗೆ ಆಟೋಮೆಟಿಕ್ಕಾಗಿ ಗೌರವ ಕೊಡ್ತಾರೆ. ಇವರು ಯಾವ ಸ್ಥಿತಿಯಲ್ಲಿದ್ದರೂ ಕೂಡ ಲಗ್ನದಲ್ಲಿ ಗುರು ಇರುವಂಥ ವ್ಯಕ್ತಿಗಳಿಗೆ ಸಮಾಜದಲ್ಲಿ ತುಂಬ ಒಂದು ಚೆನ್ನಾಗಿ ಪ್ರತಿಷ್ಠೆ ಸಿಗ್ತದೆ. ಜನರು ಕೂಡ ಇವರ ಪ್ರಭಾವಕ್ಕೆ ಬೇಗ ಒಳಗಾಗ್ತಾರೆ. ಜನರ ಸಪೋರ್ಟ್ ಕೂಡ ಇರ್ತದೆ. ಸೋಷಿಯಲಾಗಿ ಕೂಡ ತುಂಬ ಹೆಸರು ಇರ್ತದೆ ಇವರಿಗೆ ಲಗ್ನದಲ್ಲಿ ಗುರು ಇದ್ದರೆ. ಮತ್ತು ಲಗ್ನದಲ್ಲಿ ಏನಾದರೂ ಗುರು ಇದ್ದರೆ ಇವರು ಹಳದಿ ಬಣ್ಣ ಯೆಲ್ಲೋ ಕಲರ್ ಆಗಿರ್ತಾರೆ. ಸಾಮಾನ್ಯವಾಗಿ ಭಾರತ ದೇಶದಲ್ಲಿ ಜನಿಸಿದವರು ಯೆಲ್ಲೋ ಕಲರ್ ಹಳದಿ ಬಣ್ಣ ಹೊಂದಿರ್ತಾರೆ ಇವರು. ಈ ದಕ್ಷಿಣ ಈ ಪ್ರಾಚ್ಯ ದೇಶಗಳಲ್ಲಿ ಜನಿಸಿದವರು ಯೆಲ್ಲೋ ಕಲರ್ ಹಳದಿಯಾಗಿರ್ತಾರೆ. ಇವರು ಪ್ಯೂರ್ ಯೆಲ್ಲೋ ಆಗಿರ್ತಾರೆ. ಲಗ್ನದಲ್ಲಿ ಗುರು ಇದ್ದರೆ ಹಳದಿ ಬಣ್ಣ ಪ್ಯೂರ್ ಯೆಲ್ಲೋ, ಅಂದರೆ ಯಾವುದು ಧರ್ಮ ಕೂಡ ಆಗಿರ್ಬೋದು, ಬಟ್ ಅವರು ಪ್ಯೂರ್ ಯೆಲ್ಲೋ ಆಗಿರ್ತಾರೆ ಲಗ್ನದಲ್ಲಿ ಗುರು ಇದ್ದರೆ. ನೀವು ಇದನ್ನು ಗುರುತಿಸ್ಬೋದು. ನೀವು ಒಂದು ವ್ಯಕ್ತಿಯನ್ನು ನೋಡಿದರೆ ತುಂಬ ಅವರು ಈ ಹಳದಿ ಕಲರ್ ಆಗಿ ಸ್ಕಿನ್ ಇದ್ದರೆ ಅವರು ಲಗ್ನದಲ್ಲಿ ಗುರು ಇದ್ದಾನೆ ಅಂತಲೇ ಅರ್ಥ. ಮತ್ತು ಇವರ ಸಂತಾನ ಚೆನ್ನಾಗಿರ್ತದೆ. ಮಕ್ಕಳ ಸುಖ ಚೆನ್ನಾಗಿರ್ತದೆ. ಸಂತಾನ ಜನಿಸಿದ ಕೂಡಲೇ ಇವರಿಗೆ ತುಂಬ ಲಕ್ಕಿ ಆಗಿರ್ತದೆ. ಮತ್ತು ಇವರ ಜನನ ನಂತರ ಫ್ಯಾಮಿಲಿ ಕೂಡ ಲಕ್ಕಾಗಿರ್ತಾರೆ. ಮತ್ತು ಇವರು ಗಂಭೀರ ಪ್ರವೃತ್ತಿಯಾಗಿರ್ತಾರೆ. ಇವರು ಲಗ್ನದಲ್ಲಿ ಗುರು ಇದ್ದರೆ ತುಂಬ ಗಂಭೀರ ಪ್ರವೃತ್ತಿ, ತಮಾಷೆಲ್ಲ ಮಾಡೋದು ಕಮ್ಮಿ, ತುಂಬ ಸೀರಿಯಸ್ ಆಗಿರ್ತಾರೆ. ಮತ್ತು ಆರೋಗ್ಯ ಕೂಡ ಚೆನ್ನಾಗಿರ್ತದೆ. ಹೆಲ್ತ್ ಕೂಡ ತುಂಬ ಚೆನ್ನಾಗಿರ್ತದೆ. ಮತ್ತು ಜನರನ್ನು ಅರ್ಥ ಮಾಡ್ಕೊಳ್ಳೋಂಥ ಒಂದು ಕೆಪಾಸಿಟಿ, ಜನರ ಮನಸ್ಥಿತಿ, ಜನರನ್ನು ಅರ್ಥ ಮಾಡ್ಕೊಳ್ಳೋಂಥ ಕಷ್ಟ ಸುಖ ಅರ್ಥ ಮಾಡ್ಕೊಳ್ಳೋಂಥ ಒಂದು ಮನಸ್ಥಿತಿ ಇರ್ತದೆ. ಸಾಮಾನ್ಯವಾಗಿ ಈ ಧಾರ್ಮಿಕ ಮುಖಂಡರಲ್ಲಿ ಈ ಗುರು ಲಗ್ನದಲ್ಲಿರ್ತದೆ. ಉದಾಹರಣೆಗೆ ಒಂದು ದೇವಸ್ಥಾನದ ಮುಖಂಡ, ಮುಕ್ತೇಶ್ವರ, ಅಥವಾ ಏನಾದರೂ ಧಾರ್ಮಿಕ ಅಂದರೆ ಒಬ್ಬ ಮಸೀದಿಯ ಒಂದು ಮುಖ್ಯಸ್ಥ ಅಥವಾ ಚರ್ಚ್ ಮುಖ್ಯಸ್ಥ, ಈ ಥರ ಒಂದು ಇವರ ಜಾತಕದಲ್ಲಿ ಗುರು ಲಗ್ನದಲ್ಲಿರ್ತಾರೆ. ಯಾಕಂದರೆ ಅವರು ಗುರು ಅಂತ ಹೇಳಿದ್ರೆ ಯಾವುದೇ ಒಂದು ಧಾರ್ಮಿಕ ಪಂಥದ ಒಂದು ಪ್ರತೀಕ ಆಗಿರ್ತದೆ ಗುರು. ಮತ್ತು ಇವರು ಫೈನಾನ್ಸಲ್ಲಿ ತುಂಬ ಚೆನ್ನಾಗಿರ್ತಾರೆ. ಫೈನಾನ್ಸಲ್ಲಾಗಿ ತುಂಬ ಚೆನ್ನಾಗಿರ್ತದೆ. ಕೆಲಸದಲ್ಲಿ ಅಚ್ಚುಕಟ್ಟಿರ್ತದೆ ಇವರಿಗೆ. ಬಟ್ ಇವ್ರದ್ದು ನೆಗೆಟಿವ್ ಅಂತ ಹೇಳಿದ್ರೆ ಡ್ಯುಯಲ್ ಮೈಂಡ್ ಇರೋದು. ಇವರ ಮೈಂಡ್ ಯಾವ ಥರ ಇರ್ತದೆ ಅಂತ ಹೇಳೋಕ್ಕಾಗಲ್ಲ. ಗುರು ಅಂತ ಹೇಳಿದ್ರೆ ಡ್ಯುಯಲ್ ಮೈಂಡ್ ಸೈನ್ ಆಗಿರ್ತದೆ. ಮತ್ತು ಶಿಸ್ತು, ಕೆಲಸದಲ್ಲಿ ಶಿಸ್ತು ಇರ್ತದೆ. ವ್ಯಕ್ತಿ ಕೂಡ ಶಿಸ್ತಾಗಿರ್ತಾರೆ. ಮತ್ತು ಇವ್ರದ್ದು ನೆಗೆಟಿವ್ ಅಂತ ಹೇಳಿದ್ರೆ ಇವರು ವ್ಯಕ್ತಿಗಳನ್ನ ನಂಬೋದಕ್ಕಿಂತ ಅಧಿಕವಾಗಿ ನಂಬ್ತಾರೆ. ಇವರು ಹೆಚ್ಚು ನಂಬಿಬಿಡ್ತಾರೆ. ಎಲ್ಲರನ್ನ ಒಳ್ಳೆಯವರು ಅಂತ ತಿಳ್ಕೊಳ್ತಾರೆ. ಅದು ಅವರಿಗೆ ಕಷ್ಟ ಆಗುತ್ತೆ. ಒಬ್ಬ ವ್ಯಕ್ತಿಯನ್ನು ನಂಬೋದಕ್ಕಿಂತ ಹೆಚ್ಚು ನಂಬ್ತಾರೆ. ಇವರಿಗೆ ಅದು ಮೋಸ ಆಗ್ತದೆ. ಈ ಥರ ಒಂದು ಬಿಹೇವಿಯರ್ ಅವರಿಗೆ ಸಮಸ್ಯೆ ಕೊಡ್ತದೆ. ಮತ್ತು ಇವರು ದಪ್ಪ ಇರ್ತಾರೆ. ಲಗ್ನದಲ್ಲಿ ಗುರು ಇರೋಂಥ ವ್ಯಕ್ತಿಗಳು ದಪ್ಪವಾಗಿರ್ತಾರೆ. ಅದು ಕೂಡ ಧನು ಮತ್ತು ಮೀನ ಲಗ್ನ ಆಗಿದ್ದರೆ ಹೆಚ್ಚು ದಪ್ಪ ಆಗಿರ್ತಾರೆ. ಮತ್ತು ಸೋಷಿಯಲ್ ಆಗಿರ್ತಾರೆ. ಇವರು ಲಗ್ನದಲ್ಲಿ ಗುರು ಇದ್ದರೆ ಸೋಷಿಯಲ್ ಆಗಿರ್ತಾರೆ. ಇವರ ಸಂಗಾತಿ ತುಂಬ ಒಂದು ಒಳ್ಳೆಯ ಮನೆತನದಿಂದ ಬರ್ತಾರೆ. ಸಂಗಾತಿ ಉನ್ನತ ಮನೆತನದಿಂದ ಬರ್ತಾರೆ. ಮತ್ತು ಫ್ಯಾಮಿಲಿ ಕೂಡ ತುಂಬ ಚೆನ್ನಾಗಿರ್ತದೆ. ಫ್ಯಾಮಿಲಿ ಸಪೋರ್ಟ್ ಕೂಡ ತುಂಬ ಚೆನ್ನಾಗಿರ್ತದೆ. ಇದು ಲಗ್ನದಲ್ಲಿ ಗುರು ಇರೋಂಥ ಒಂದು ವ್ಯಕ್ತಿಗಳ ಒಂದು ಪ್ರೊಡಕ್ಷನ್. ನಿಮಗೇನಾದರೂ ಜಾತಕ ವಿಶ್ಲೇಷಣೆ ಮಾಡಬೇಕಂತ ಹೇಳಿದ್ರೆ ನಮ್ಮ ಒಂದು ವಾಟ್ಸಪ್ ಸಂಖ್ಯೆ ಅಥವಾ ಕಾಲ್ 70 906 37 934 ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ಜಾತಕದ ಬಗ್ಗೆ ಡೀಟೇಲಾಗಿ ತಿಳಿಸಿಕೊಡ್ತೇವೆ. ಬಟ್ ಇಲ್ಲಿ ಲಗ್ನದಲ್ಲಿ ಗುರು ಕೆಲವು ಲಗ್ನದಲ್ಲಿ ಒಳ್ಳೆ ಫಲ ಕೊಡ್ತದೆ. ಉದಾಹರಣೆಗೆ ಇದು ಮೇಷ ಲಗ್ನ, ಇಲ್ಲೇ ಏನಾದರೂ ಗುರು ಇದ್ದರೆ ಒಳ್ಳೆ ಫಲ ಕೊಡ್ತದೆ. ಆಮೇಲೆ ಇದು ಕಟಕ ಲಗ್ನ ಆಗಿದ್ದರೆ
ಲಗ್ನದಲ್ಲಿ ಗುರು ಇದ್ದರೆ ಇದು ತುಂಬ ಹುಚ್ಚನಾಗ್ತಾನೆ, ಇದು ಒಳ್ಳೆ ಫಲ ಕೊಡ್ತದೆ. ಆಮೇಲೆ ಸಿಂಹ ಲಗ್ನಾಗಿ ಇಲ್ಲೇನಾದರೂ ಗುರು ಇದ್ದರೆ ಇದು ಕೂಡ ಒಳ್ಳೆ ಫಲ ಕೊಡ್ತದೆ. ಆಮೇಲೆ ಇಲ್ಲಿ ಗುರು ಇದ್ದರೂ ಕೂಡ ಒಳ್ಳೆ ಫಲ. ಆಮೇಲೆ ಇಲ್ಲಿ ಗುರು ಇದ್ದರೆ ಒಳ್ಳೆ ಫಲ ಕೊಡ್ತದೆ. ಇಲ್ಲಿ ಗುರು ಇದ್ದರೆ ಮೀನದಲ್ಲಿ ಒಳ್ಳೆ ಫಲ ಕೊಡ್ತದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ತಿಳಿಸೋಣ. ನಮಸ್ಕಾರ.